ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಶಕ್ತಿಶಾಲಿ ಬಾದಾಮಿ ಅಮಾವಾಸ್ಯೆ ಇದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಶನೇಶ್ವರ ಜಯಂತಿ ಕೂಡ ಇದೆ. ಈ ಒಂದು ಶನಿವಾರನೂ ಕೂಡ ಇದೆ. ಈ ಶನೇಶ್ವರ ಜಯಂತಿಗೆ ಏನಪ್ಪ ಅಂತಂದರೆ ನಾವು ಎಳ್ಳುಬತ್ತಿಯನ್ನು ಯಾವ ಥರ ಮಾಡಬೇಕು ಮತ್ತು ಎಳ್ಳುಬತ್ತಿಯನ್ನು ಎಷ್ಟು ಹಚ್ಚಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಎಳ್ಳುಬತ್ತಿಯ ಒಂದಷ್ಟು ಮಾಹಿತಿಯನ್ನು ನೋಡೋಣಂತೆ. ಈ ಬತ್ತಿ ಹಚ್ಚೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಈ ಎಳ್ಳುಬತ್ತಿ ಹಚ್ಚೋದಕ್ಕೆ ನೋಡ್ರಿ ಬೇಕಾಗಿರುವಂಥದ್ದು ಈ ಒಂದು ಕಪ್ಪು ಬಟ್ಟೆ, ಹೊಸ ಬಟ್ಟೆನೇ ತರಬೇಕು. ಎಳ್ಳನ್ನು ಕೂಡ ನೋಡ್ರಿ ಒಂದು ಸ್ವಲ್ಪ ಹೊಸ ಎಳ್ಳು ತರಬೇಕು, ಅಂಗಡಿಯಲ್ಲಿ ಕಪ್ಪೆಳ್ಳು ತರಬೇಕು. ಮತ್ತು ಅದಕ್ಕೆ ಕಟ್ಟೋದಕ್ಕೆ ಕಪ್ಪು ದಾರ ನೋಡ್ರಿ, ಇದಿಷ್ಟನ್ನು ಬೇಕಾಗತ್ತೆ. ಈಗೇನಪ್ಪ ಅಂದರೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ಬಟ್ಟೆಯನ್ನು, ಅಂದರೆ ಚಿಕ್ಕ ಚಿಕ್ಕದು ಗಂಟು ಮಾಡಬೇಕು. ಸ್ವಲ್ಪ ಎಳ್ಳು ಹಾಕಿ ಎಳ್ಳು ಬತ್ತಿಯನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ. ಈ ಅಮಾವಾಸ್ಯೆ ನೋಡ್ರಿ 13ರಿಂದ 14 ವರ್ಷಕ್ಕೊಮ್ಮೆ ಬಂದಿರುವಂಥ ಒಂದು ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಅಂತಲೇ ಕರೀತಾರೆ. ಮತ್ತು ಈ ದಿನ ನೋಡ್ರಿ ಶನಿ ಜಯಂತಿ ಕೂಡ ಇದೆ. ಈ ದೋಷ ನಿವಾರಣೆ, ಏನಾದರೂ ಶನಿ ದೋಷ ಇತ್ತಪ್ಪ ಅಂದ್ರೆ ಆ ನಿವಾರಣೆಗೆ ಏನಪ್ಪ ಅಂತಂದ್ರೆ ಇದು ಹೇಳಿ ಮಾಡಿಸಿರುವಂಥ ಒಂದು ಸಂದರ್ಭ, ಸಮಯ ಅಂತಲೇ ಹೇಳ್ಬೋದು. ಈ ಸಲ ನೋಡ್ರಿ ಶನಿವಾರ ಶನಿ ಜಯಂತಿ ಮತ್ತು ಅದ್ರ ಜೊತೆಗೆ ಅಮಾವಾಸ್ಯೆ ಬಂದಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು ನೋಡ್ರಿ. ಈ ಬಟ್ಟೆನ ನೋಡ್ರಿ ಒಂದು ಕಡೆ ಫೋಲ್ಡ್ ಮಾಡಿಕೊಂಡು ಚೌಕಾಕಾರವಾಗಿ ಏನಪ್ಪ ಅಂದ್ರೆ ಕಟ್ ಮಾಡ್ಕೋಬೇಕು. ಅದರೊಳಗೆ ಮತ್ತೆ ನಾನು 4 ಭಾಗವನ್ನು ಮಾಡ್ತೀನಿ. ಎಷ್ಟೆಷ್ಟು ಬತ್ತಿ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೋಡ್ರಿ. ಈ ಥರ ನೋಡ್ರಿ ಅದನ್ನು ಕಟ್ ಮಾಡಿಕೊಂಡು ಒಂದು ಕಡೆ, ಈಗ ನಾವು ಲಿಂಗವನ್ನು ಪೂಜೆ ಮಾಡ್ಕೊಳಕ್ಕೆ ಒಂದು ಚೌಕ ಮಾಡ್ಕೊಂಡಿರ್ತೀವಿ ನೋಡ್ರಿ, ಬಟ್ಟಿದು ಹೊಸ ಬಟ್ಟಿದು ಆ ಥರ ಅಷ್ಟು ಚೌಕನವನ್ನು ಮಾಡ್ಕೋಬೇಕು. ಚೌಕಳಿ ಅಂತಂದು ಅಂತೀವಿ, ಅದನ್ನು ಮಾಡ್ಕೋಬೇಕು ನೋಡ್ರಿ. ಈ ಥರ ಮಡಿಚಿ ಇದ್ರಾಗ 4 ಪದರ ಬರ್ತಾವೆ, 4 ಬತ್ತಿ ಮಾಡ್ಕೊಬೋದು ನೋಡ್ರಿ. ಇದು ಅಂಗಡಿ ಒಳಗೆ ಎಳ್ಳು ಬತ್ತಿ ಮಾಡೋಕ್ಕಂತನೇ ಸಿಗ್ತೈತಿ, ಅಥವಾ ನೀವು ಕಪ್ಪದು ಲೈನಿಂಗ್ ಸಿಗುತ್ತೆ ನೋಡ್ರಿ, ಅದನ್ನು ತೊಗೋಬೋದು. ಬ್ಲ್ಯಾಕ್ ಕಲರು ಹೊಸ ಬಟ್ಟಿನ ಆಗ್ಬೇಕು. ಇದಕ್ಕೆ ಗ್ರಂಥಿ ಅಂಗಡಿ ಒಳಗೆ ಸಿಗುತ್ತೆ ನೋಡ್ರಿ, ಕೇಳಿದ್ರೆ ಕೊಡ್ತಾರೆ. ಈ ಥರ ಮನೆಗೆ ತಂದು ಇದನ್ನು ಮಾಡಿ ರೆಡಿ ಇಟ್ಕೊಂಡು ಆ ನಂತರ ಹೋಗಿ ಹಚ್ಚುವಂಥದ್ದು ನೋಡ್ರಿ. ಬೇರೆ ಟೈಮಲ್ಲಿ ನೋಡ್ರಿ ಅವ್ರು ಅಂದ್ಕೊಂಡು ಶನಿದೇವರಿಗೆ ಮತ್ತು ಆಂಜನೇಯನ ದೇವಸ್ಥಾನದಲ್ಲಿ ಏನಪ್ಪ ಅಂದ್ರೆ 9 ವಾರ 5 ವಾರ 11 ವಾರ ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ಹಚ್ತಾರೆ ನೋಡ್ರಿ. ಆ ಥರನೂ ಹಚ್ಬೋದು. ಬಟ್ ಇದೇನಂತಂದ್ರೆ ನಾಳೆ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರೋದ್ರಿಂದ ನಾಳೆ ಒಂದು ದಿವಸನಾದರೂ ನೀವು ಹಚ್ಬೋದು ಈ ಒಂದು ಬತ್ತಿಗಳನ್ನು. ಈ ಥರ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಮತ್ತು ಈ ಒಂದು ಬತ್ತಿಯನ್ನು ತಯಾರು ಮಾಡಿ ತೊಗೊಂಡು ಹೋದ್ರೆ ದೇವಸ್ಥಾನದಲ್ಲಿ ಹಚ್ಚೋಕ್ಕೆ ಸುಲಭ ಆಗತ್ತೆ ನೋಡ್ರಿ. ಶುಭ್ರವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಎಳ್ಳುಬತ್ತಿಯನ್ನು ತಯಾರಿಸ್ಬೇಕು. ಮನೆಯಲ್ಲಿ ಸ್ನಾನ ಎಲ್ಲ ಆದಮೇಲೆ ನೀವು ಪೂಜೆ ಮಾಡ್ತೀರಿ ನೋಡ್ರಿ, ಅದಾದ ನಂತರ ಈ ಒಂದು ಎಳ್ಳುಬತ್ತಿಯನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಚೋಟು ಮಧ್ಯೆ ಬರ್ತಾನೆ, ಹಂಗೆ ತಾನು ಎಲ್ಲ ಹೆಲ್ಪ್ ಮಾಡ್ತಾನೆ ಒಟ್ಟು. ಹಿಂಗೆ ನೋಡ್ರಿ ಚೌಕಾಕಾರವಾಗಿ ಒಂದು ಕಟ್ ಮಾಡ್ಕೊಂಡು ಅದರೊಳಗೆ ಸ್ಪೂನ್ ಅಂದರೆ ನೋಡ್ಕೊಳ್ರಿ, ಸ್ವಲ್ಪ ಕಡಿಮೆನಾದ್ರೂ ಹಾಕ್ಕೋಬೋದು ಅಥವಾ ಇಷ್ಟ ಆದ್ರೆ ಹಾಕ್ಕೋಬೋದು. ಸ್ವಲ್ಪ ಆದಷ್ಟು ಕಡಿಮೆ ಹಾಕ್ಕೊಳ್ರಿ. ಅದು ಅಂದರೆ ಕಟ್ಲಿಕ್ಕೆ ಬರಬೇಕದು, ಎಳ್ಳು ಹಾಕಿದ್ಮೇಲೆ ಅಷ್ಟು ಹಾಕ್ಕೊಳ್ರಿ. ಹಾಕ್ಕೊಂಡು ಅದನ್ನು ಕಟ್ಕೋಬೇಕು ಕಪ್ಪು ದಾರದಿಂದ. ವಿಶೇಷವಾಗಿ ಏನಂದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದನ್ನು ಹಚ್ಚುವಂಥದ್ದು ಇರುತ್ತೆ ನೋಡ್ರಿ ಎಳ್ಳುಬತ್ತಿ. ಈ ಲೈನಿಂಗ್ ಬಟ್ಟೆ ಸಿಗ್ತಾವ, ಕೇಳಿ ತೊಗೊಂಬರ್ಬೇಕು. ಧನುರ್ಮಾಸದಲ್ಲಿ ಕೂಡ ದೇವಸ್ಥಾನಗಳಿಗೆ ಹೆಚ್ಚಾಗಿ ಈ ಒಂದು ಎಳ್ಳುಬತ್ತಿಯನ್ನು ಹಚ್ಚಿ ಬರ್ತಾರೆ ನೋಡ್ರಿ. ಮತ್ತು ಈ ದಿವಸ ನೋಡ್ರಿ ಹಚ್ಚೋದ್ರಿಂದ ಶನಿ ದೋಷ ಮತ್ತು 7.5 ದೋಷ ಏನಾದರೂ ಇದ್ದರೆ, ಇಂಥ ಗ್ರಹ ದೋಷಗಳೆಲ್ಲ ಇದ್ರಪ್ಪ ಅಂದ್ರೆ ನಿವಾರಣೆ ಆಗುತ್ತೆ. ಎಳ್ಳುಬತ್ತಿಯನ್ನು ಮಾಡೋದನ್ನು ನೋಡ್ಕೊಳ್ರಿ, ಈ ಥರ ಮಾಡಬೇಕು. ಆ ಕಪ್ಪು ಬಟ್ಟೆಯಲ್ಲಿ ಅದನ್ನ ಹಾಕಿಬಿಟ್ಟು ಮಾಡ್ಬೇಕು ನೋಡ್ರಿ. ಮತ್ತು ಇದನ್ನು ಯಾವ ಸಮಯದಲ್ಲಿ ಹಚ್ಚಬೇಕಂತ ನೋಡೋದಾತಂದ್ರೆ ಬೆಳಗ್ಗೆ ನೀವು ಬೇಗನೆ ಸೂರ್ಯೋದಯಕ್ಕಿಂತ ಮುಂಚೆ, ಇಲ್ಲಪ್ಪ ಅಂದ್ರೆ ಸೂರ್ಯೋದಯ ಆದಮೇಲೆ ಅಂದರೆ ಸಂಜೆ ಹೊತ್ತು ಹಚ್ಚುವಂಥದ್ದು ನೋಡ್ರಿ. ಹೆಚ್ಚಾಗಿ ಏನಂತಂದರೆ ಈ ಒಂದು ಎಳ್ಳುಬತ್ತಿಯನ್ನು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ನವಗ್ರಹ ಇರ್ತಾವಲ್ಲ ಅಲ್ಲಿ, ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚುವಂಥದ್ದು. ಮತ್ತು ನೀವು ಬೇರೆ ದೇವಸ್ಥಾನದಲ್ಲಿ ಕೂಡ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಎಲ್ಲ ದೇವರು ಇರ್ತಾರೆ. ಅಂಥಲ್ಲಿ ಏನಂದ್ರೆ ಮೇನ್ ದೇವ್ರು ಯಾರು ಇರುತ್ತೆ ನೋಡ್ರಿ, ಅದನ್ನು ನೀವು ಮೊದಲು ನಮಸ್ಕಾರ ಮಾಡಿಕೊಂಡು ಆ ದೇವರಿಗೆ ನಮಸ್ಕಾರ ಮಾಡಿ ದರ್ಶನವನ್ನು ತೊಗೊಂಡು ಆ ನಂತರ ಈ ಥರ ನೀವು ನವಗ್ರಹ ಇದ್ದಲ್ಲಿ ಇದನ್ನು ತೊಗೊಂಬಂದು ಹಚ್ಬೋದು ನೋಡ್ರಿ. ಈ ಥರ ಸುತ್ಕೊಳ್ರಿ ಕಪ್ಪು ದಾರದಿಂದ. ಆಮೇಲೆ ಸ್ವಲ್ಪ ಗಂಟು ಹಾಕ್ಕೋಬೇಕು, ಅದು ಬಿಚ್ಚಬಾರ್ದಲ್ಲ. ಈ ಥರ ಗಟ್ಟಿಗೆ ಹಾಕ್ಕೊಂಡು ಕಟ್ಟಿ ಇಡ್ಬೇಕು ನೋಡ್ರಿ. ಈ ಥರ ಎಂಟನ್ನು ತಯಾರು ಮಾಡ್ಕೋಬೇಕು ಮನೆಯಲ್ಲೇ ಮಾಡಿ ಅದನ್ನು ಎಣ್ಣೆಯಲ್ಲಿ ನೆನೆಸಿಡ್ಬೇಕು. ಎಳ್ಳೆಣ್ಣೆಯಲ್ಲಿ
ನೆನೆಸಿಟ್ಟು ಹಾಗೆ ಡೈರೆಕ್ಟಾಗಿ ಹಚ್ಚಬಾರ್ದು, ಎಳ್ಳೆಲ್ಲ ಸಿಡಿತಾವೆ. ರಾತ್ರಿ ನೀವು ನಾಳೆ ಹಚ್ತೀನಿ ಅಂದರೆ ಇವತ್ತು ರಾತ್ರಿನ ಮಾಡಿ ಇಟ್ಕೋಬೇಕು. ಎಂಟು ತೊಗೊಂಡು ನೆನೆಸಿಡ್ಬೇಕು ನೋಡಿರಿ. ಇಲ್ಲ ಹೆಚ್ಚಿಗೆನೂ ನೀವು ಮಾಡ್ಕೋಬೋದು. 17, 26 ಈ ಸಂಖ್ಯೆಯೊಳಗೆ ಮಾಡ್ತಾರೆ ಶನಿದೇವ್ರ ನಂಬರ್ ನೋಡಿರಿ. ಹಾಗಾಗಿ ಅಷ್ಟು ಮಿನಿಮಮ್ ಅಂದರೆ 8 ಹಚ್ಚಬೇಕು. ಇದಕ್ಕೇನಪ್ಪ ಅಂದರೆ ಮೇಲೆ ನೀವು ಕರ್ಪೂರವನ್ನು ಇಟ್ಟು ಕೂಡ ಬೆಳಗ್ತಾರೆ. ಕಪ್ ದಾರದಿಂದನೇ ಇದನ್ನು ಕಟ್ಟಬೇಕು ನೋಡಿರಿ. 8, 9 ಈ ಥರ ಗಂಟುಗಳನ್ನು ಮಾಡಿಕೊಂಡು ಒಂದು ಮಣ್ಣಿನ ದೀಪದೊಳಗೆ, ದೊಡ್ಡ ದೀಪದೊಳಗೆ ಇಟ್ಟು ಒಂದೇ ಸಲನ ಹಚ್ಬೋದು. ಇಲ್ಲಾಂದರೆ ಸಪ್ರೇಟಾಗಿನ ಇಡ್ತಾರೆ ಜಾಸ್ತಿ. ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿರಿ. ಮಣ್ಣಿನ ದೀಪದೊಳಗನ ಹಚ್ಚುವಂಥದ್ದು ಜಾಸ್ತಿ ಇದನ್ನು. ಬ್ರಾಹ್ಮಿ ಮುಹೂರ್ತದೊಳಗೆ ಹಚ್ಚೋದ್ರಿಂದ ಇನ್ನೂ ಪ್ರಯೋಜನಕಾರಿ ನೋಡಿರಿ. 9 ದಿನ 11 ದಿನ ಈ ಥರ ಹಚ್ತಾರೆ. ಮತ್ತು 7 ದಿವಸ ಹಚ್ತಾರೆ ಕೆಲವರು. ಇನ್ನು ಕೆಲವರು 3 ವಾರ 5 ವಾರ ಅಂದರೆ ವಾರನೂ ಕೂಡ ಹಚ್ತಾರೆ. ಅವ್ರವ್ರು ಏನು ಅಂದ್ಕೊಂಡಿರ್ತಾರೆ ಅದ್ರ ಮೇಲೆ ಹಚ್ಚುವಂಥದ್ದು ಇರುತ್ತೆ ನೋಡಿರಿ. ಇದರಿಂದ ಏನಂದರೆ ಶನಿದೋಷ ದೂರ ಆಗುತ್ತೆ, ಮತ್ತು ಏನಾದರೂ ಗ್ರಹ ದೋಷಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆಯಿಂದ ಹಚ್ಚುವಂಥದ್ದು. ಇದು ನಾಳೆ ವಿಶೇಷ ಅಮಾವಾಸ್ಯೆ ಇರೋದ್ರಿಂದ ನಾಳೆ ಒಂದು ದಿವಸ ನೀವು ಹಚ್ಬೋದು. ಶನಿದೇವರ ಒಂದು ಆಶೀರ್ವಾದವನ್ನು ತೊಗೋಬೋದು ನೋಡಿರಿ ಎಳ್ಳು ಬತ್ತಿ ದೀಪವನ್ನು ಹಚ್ಚೋದ್ರಿಂದ. ಈ ಥರ ಒಂದು ಕಪ್ಪು ದಾರದಿಂದ ಕಟ್ಟಬೇಕು ನೋಡಿರಿ. ಇವನ್ನ 8, 9 ಸಂಖ್ಯೆಯಲ್ಲಿ ಮಾಡ್ಕೊತಾರೆ. ಮತ್ತು ಶನಿದೇವರ ದೇವಸ್ಥಾನದಲ್ಲಿ ಮತ್ತು ಅದರ ಜೊತೆಗೆ ಏನಂತಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿನೂ ಕೂಡ ಹಚ್ತಾರೆ ಇದನ್ನು ಮಂಗಳವಾರ ಶನಿವಾರ ದಿವಸ. ಸಂಖ್ಯೆ ಏನಂತಂದ್ರೆ 9, 11, 16, 21 ಈ ಒಂದು ಸಂಖ್ಯೆಯಲ್ಲಿ ಏನಂದ್ರೆ ಆಂಜನೇಯ ದೇವಸ್ಥಾನದಲ್ಲಿ ಹಚ್ತಾರೆ ನೋಡಿರಿ. ಕರ್ಪೂರವನ್ನು ಹಾಕಿ ಹಚ್ತಾರೆ. ಮತ್ತು ಬೇರೆಯವ್ರು ಕೂಡ ಹಚ್ಚಿಟ್ಟಿರ್ತಾರೆ. ನಾವು ಆ ಒಂದು ಇದರಲ್ಲಿ ಹೋಗಿ ಹಚ್ಚಬಾರ್ದು. ನಾವು ಬೇರೆ ದೀಪಗಳನ್ನು ತೊಗೊಂಡೋಗಿ ಅದರಲ್ಲಿ ಇಟ್ಬಿಟ್ಟು ಹಚ್ಚಬೇಕು ನೋಡಿರಿ. ಈ ಒಂದು ಅಧಿಕ ಮಾಸ ಇರೋದ್ರಿಂದ ಈ ಒಂದು ಸಮಯದಲ್ಲಿ ನೋಡಿರಿ ನೀವು ಇದನ್ನು ದೇವಸ್ಥಾನದಲ್ಲಿ ಹಚ್ಚೋದು ವಿಶೇಷ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದನ್ನು ಮನೆಯಲ್ಲಿ ಹಚ್ಚೋ ಹಾಗಿಲ್ಲ, ದೇವಸ್ಥಾನದಲ್ಲೇ ಹಚ್ಚಬೇಕು. ಪ್ರತ್ಯೇಕವಾಗಿ ನೀವು ದೀಪವನ್ನು ತೊಗೊಂಡು ಎಳ್ಳೆಣ್ಣೆಯನ್ನು ತೊಗೊಂಡು ಹಚ್ಚುವಂಥದ್ದು ಇರುತ್ತೆ ನೋಡಿರಿ. ಮೊದಲಲ್ಲಿ ಯಾವ ದೇವರು ಇರ್ತದೆ ನೋಡಿರಿ, ಆ ದೇವರ ದರ್ಶನ ಆದಮೇಲೆ ನೀವು ಈ ಒಂದು ಬತ್ತಿಯನ್ನು ಹಚ್ಚಬೇಕು. ಇದಿಷ್ಟೇನಪ್ಪ ಅಂತಂದರೆ ಈ ಒಂದು ಎಳ್ಳು ಬತ್ತಿಯ ಒಂದು ಮಾಹಿತಿ ನೋಡಿರಿ. ಆಮೇಲೆ ನೋಡಿರಿ ಎಳ್ಳು ಕಸ ಕಡ್ಡಿ ಏನು ಇರಬಾರ್ದು ನೋಡಿ ಆದಷ್ಟು ಇದನ್ನು ಹಾಕಿ ಬತ್ತಿಯನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ಎಳ್ಳನ್ನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಮತ್ತು ಯಾರು ಬೇಕಾದ್ರೂ ನೋಡಿರಿ ಈ ಒಂದು ಬತ್ತಿಯನ್ನು ಹಚ್ಬೋದು. ಶನಿದೋಷ ಇದ್ದವ್ರೆ ಹಚ್ಚಬೇಕು ಅಂತ ಏನಿಲ್ಲ ನೋಡಿರಿ. ಇದ್ದವ್ರನ್ನ ಹಚ್ಬೋದು ಮತ್ತು ಇಲ್ಲದೇ ಇದ್ದವ್ರೂ ಕೂಡ ಹಚ್ಬೋದು ಈ ಒಂದು ದೀಪವನ್ನು. ಮತ್ತು ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಆ ಥರ ನಡೀತಾ ಇದ್ದರೆ ಆವಾಗ ಈ ಒಂದು ಬತ್ತಿಯನ್ನು ಹಚ್ಚೋದಕ್ಕೆ ಬರೋದಿಲ್ಲ ನೋಡಿರಿ. ಮತ್ತು ಮನೆಯಲ್ಲಿ ಏನಾದರೂ ಸೂತಕ ಆ ಥರ ಇದ್ದಾಗ ಕೂಡ ಈ ಒಂದು ಬತ್ತಿಯನ್ನು ಹಚ್ಚೋದಕ್ಕೆ ಬರೋದಿಲ್ಲ ನೋಡಿರಿ. ಈ ಥರ ನಾನು 8 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 8, 9 ಮಾಡಿ ಹಚ್ಬೋದು. ಇದನ್ನು ಏನಪ್ಪ ಅಂತಂದ್ರೆ ನೀವು ಮೊದಲೇ ಎಣ್ಣೆಯಲ್ಲಿ ನೆನೆಸಿಡಬೇಕು. ಅಂದರೆ ಎಳ್ಳೆಣ್ಣೆಯಲ್ಲಿ ನೆನೆಸಿಡಬೇಕು. ಒಂದು ಡಬ್ಬಿ ಅಥವಾ ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ನೆನೆಸಿ ಇಡ್ಬೇಕು ನೋಡಿರಿ. ನಾಳೆ ಹಚ್ತೀನಿ ಅಂದರೆ ಇವತ್ತು ನೈಟು ನೆನೆಸಿಡ್ಬೇಕು. ಆ ಥರ ನೆನೆಸಿಟ್ಟು ಹಚ್ಚುವಂಥದ್ದು ನಾನು ಮಾಡಿ ತೋರಿಸಿದ್ದೀನಿ. ಆದರೆ ನೆನೆಸಿನ ಇಟ್ಟಿಲ್ಲ. ನೀವು ಯಾವಾಗ ಹಚ್ತೀರ ನೋಡಿರಿ ಅದ್ರ ಹಿಂದಿನ ದಿವಸ ನೆನೆಸಿ ಇಟ್ಟು ಹಚ್ಬೇಕು ನೋಡಿರಿ. ಎಳ್ಳೆಣ್ಣೆಯಲ್ಲೇ ನೆನೆಸ್ಬೇಕು. ಈ ಥರ ಒಂದು ಇದು ಎಳ್ಳೆಣ್ಣೆ ದೀಪದ ಮಾಹಿತಿ ಮತ್ತು ಎಳ್ಳು ದೀಪ ಎಳ್ಳು ಬತ್ತಿ ಅಂತಲೇ ಅಂತಾರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.